ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಹೋದ ವಿಡಿಯೋದಲ್ಲಿ ನಾವು ಫ್ರಾಕ್ ಕಟ್ಟಿಂಗ್ ವಿಡಿಯೋ ನೋಡಿದ್ವಲ್ವ. ಇವತ್ತು ನಾವು ಅದನ್ನು ಸ್ಟಿಚ್ ಮಾಡೋ ವಿಡಿಯೋ ನೋಡ್ತಾ ಇದ್ದೀವಿ. ನೋಡಿ, ನಾನು ಅದಕ್ಕೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಥ್ರೆಡ್ ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿಕೊಂಡು, ನೋಡಿ ಈ ರೀತಿ ನಾನು ಲೈನಿಂಗ್ ಕಟ್ ಮಾಡ್ಕೊಂಡಿಲ್ಲ. ಇವಾಗ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಸೈಡು ಫ್ರಂಟ್ ಸೈಡು ನೋಡಿಕೊಂಡು ನಾನು ಬ್ಯಾಕ್ ಸೈಡಿಂದ ಸ್ಟಿಚ್ ಮಾಡಿ ಕಟ್ ಮಾಡಿ ಹೊಲ್ಕೊಳ್ತೀನಿ. ಈ ಥರ ಹೊಲಿಯೋದ್ರಿಂದ ನಮಗೆ ಓವರ್ಲಾಕ್ ಬೇಕಾಗಿರಲ್ಲ. ಸೊ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಇರಿಟೇಟಾಗಿ ಕೂಡ ಇರಲ್ಲ. ಒಂದೊಂದು ಕ್ಲಾತ್ ಬಂದು ನಿಮಗೆ ಆರ್ಗೆನ್ಸಾ ಕ್ಲಾತು ಆ ಥರ ಎಲ್ಲ ಇತ್ತು ಅಂದರೆ ಮಕ್ಕಳಿಗೆ ನೆವೆ ಆಗೋದು ಆ ಥರ ಎಲ್ಲ ಇರುತ್ತೆ. ಇದು ಕಾಟನ್ ಆದರೂ ನನಗೆ ಓವರ್ಲಾಕ್ ಎಲ್ಲ ಹಾಕೋಕೆ, ಓವರ್ಲಾಕ್ ಇಲ್ಲದೆ ಇರೋರು ಈ ಮೆಥಡಲ್ಲಿ ಸ್ಟಿಚ್ ಮಾಡ್ಕೋಬೋದು. ನಾನು ಈ ಮೆಥಡಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಓವರ್ಲಾಕ್ ನನ್ನ ಹತ್ರ ಇದ್ರೂ ನಾನು ಈ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ 1/4 ಇಂಚಿಗೆ ಯಾವುದೇ ರೀತಿ ರಿಂಕಲ್ಸ್ ಇಲ್ದಿರೋ ಥರ ಬಟ್ಟೆನ ನೀಟಾಗಿಟ್ಟು ಸ್ಟಿಚ್ ಮಾಡಿದ್ದೀನಿ. ಒಂದು ಸೈಡ್ ಡೌನ್ ಸೈಡಲ್ಲಿ ಮಾತ್ರ ಓಪನ್ ಇರುತ್ತೆ, ಯಾಕಂದರೆ ನಾವಿವಾಗ ಅದನ್ನು ತಿರುಗಿಸ್ತೀವಿ. ಅದಕ್ಕೋಸ್ಕರ ಒಂದು ಸೈಡ್ ಮಾತ್ರ ಓಪನ್ ಬಿಟ್ಟು ಮತ್ತು ಎಲ್ಲ ಸೈಡೂ ನಾನು 1/4 ಇಂಚಿಗೆ ಸ್ಟಿಚ್ ಮಾಡಿದ್ದೀನಿ. ನೋಡಿ ಈ ರೀತಿ ಆದಮೇಲೆ ಈ ಕರ್ವ್ ಶೇಪು, ರೌಂಡ್ ಶೇಪಲ್ಲಲ್ಲ, ಚಿಕ್ಕ 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 ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶೇಪ್ ಚೆನ್ನಾಗಿ ಸಿಗುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ರೀತಿ ಕರ್ವ್ ಶೇಪಲ್ಲಿ ಮಾತ್ರ ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ತಿರುಗಿಸಿದ್ರೆ ಫ್ರಂಟ್ ಪಾರ್ಟ್ ನೀಟಾಗಿರುತ್ತೆ. ನೋಡಿ ಈ ಶಾರ್ಪ್ ಎಡ್ಜಸ್ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಒಂದು ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ನಾನು ಅರ್ಜೆಂಟಿಗೆ ಅಲ್ಲಿ ಸಿಕ್ಕಿದ್ದದೆ. ಇಲ್ಲಾಂದರೆ ದೊಡ್ಡ ಸೂಜಿ ಇರುತ್ತಲ್ವ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಶಾರ್ಪ್ ಎಡ್ಜಸ್ನೆಲ್ಲ ನೀಟಾಗಿ ಎತ್ತಬೇಕಾಗುತ್ತೆ. ನೋಡಿ ಈ ರೀತಿ ಎತ್ತಿದ್ರೆ ನೀಟಾಗಿರುತ್ತೆ ಅಲ್ವಾ, ಮಕ್ಕಳಿಗೆ ಇರಿಟೇಟಿಯಾಗಿ ಇರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಮತ್ತೆ ಅದರ ಮೇಲೇ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಫಿನಿಶಿಂಗ್ ಚೆನ್ನಾಗಿರುತ್ತೆ ನೋಡಿ ಬೇಕಂದರೆ ನೀವು. ಇದೇ ರೀತಿಯೇ ಎಲ್ಲ ಸೈಡು ಸ್ಟಿಚ್ ಮಾಡಿಕೊಂಡು, ಎಕ್ಸ್ಟ್ರಾ ಕ್ಲಾತ್ ಡೌನ್ ಸೈಡಲ್ಲಿ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಕಾಣಿಸ್ತಾ ಇದೆಯಲ್ವ, ಸ್ಟಿಚ್ ಹಾಕ್ಕೊಂಡು ನಾನು ಅದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಫಿನಿಶ್ ಆದಮೇಲೆ ಈ ರೀತಿ ಇರುತ್ತೆ. ಎಕ್ಸ್ಟ್ರಾ ಕ್ಲಾತೆಲ್ಲ ಕಟ್ ಮಾಡಿ ಎತ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫಿನಿಶಿಂಗು. ಈಗ ಇದೇ ಸೇಮ್ ಸೈಡಲ್ಲೇ, ಸೇಮ್ ಪ್ರಾಸೆಸ್ಸಲ್ಲೇ ನಾನು ಇವಾಗ ಬ್ಯಾಕ್ ಪಾರ್ಟು ರೆಡಿ ಮಾಡ್ಕೊಳ್ತೀನಿ. ನೋಡಿ ಇದನ್ನು ಅಷ್ಟೇ, ಫ್ರಂಟು ಬ್ಯಾಕ್ ಯಾವ ಕಡೆ ಬರಬೇಕು ಅದೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಫ್ರಂಟ್ ಪಾರ್ಟ್ ಯಾವ ರೀತಿ ಸ್ಟಿಚ್ ಮಾಡಿದ್ನೋ ಇದನ್ನು ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಒಂದು ಪಾರ್ಟು. ಇದನ್ನು ಅದೇ ರೀತಿಯೇ ತಿರುಗಿಸಿದ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಜಿಪ್ಪನ್ನ ಇಡ್ತೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಬಟನ್ಸ್ ಇಟ್ಕೋಬೋದು, ಇಲ್ಲ ಉಕ್ಸುಗಳಿಕ್ತೀನಿ ಅಂದ್ರೂ ಇಟ್ಕೋಬೋದು. ನಾನಿಲ್ಲಿ ಜಿಪ್ ಇಕ್ತಾ ಇದ್ದೀನಿ. ನೋಡಿ ಈಗ 2 ಸೈಡು ಸ್ಟಿಚ್ ಮಾಡಿದಾದಮೇಲೆ ನಾನು
ಹಾಫ್ ವೈಟಲ್ಲಿ ಜಿಪ್ ತಗೊಂಡು ಬಂದಿದ್ದೀನಿ. ಅದಕ್ಕೆ ಸಿಂಗಲ್ ಫುಟ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಪೋಸಿಟ್ ಸೈಡಲ್ಲಿ ಕರೆಕ್ಟಾಗಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಮೇಲೆ ಕೆಳಗೆ ಆಯಿತು ಅಂದ್ರೂ ಜಿಪ್ಪು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗಡೆ ಇರೋ ಥರ ಕಾಣಿಸುತ್ತೆ. ಅದಕ್ಕೆ ಸ್ಟಿಚ್ ಮಾಡಬೇಕಾದ್ರೇ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದು ಇನ್ವಿಸಿಬಲ್ ಜಿಪ್ಪು. ಅದಕ್ಕೋಸ್ಕರ ಆ ಜಿಪ್ಪನ್ನ ಒಂದು ಸೈಡ್ ಫುಲ್ಲಾಗಿ ಟೈಟಾಗಿ ತಳ್ಳಿಬಿಟ್ಟು ಆ ಜಿಪ್ಪು ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಂಡ್ರೆ ಆ ಜಿಪ್ಪಿಗೆ ಇಕ್ಕಿರೋದೇ ಕಾಣಿಸೋದಿಲ್ಲ. ಆ ರೀತಿ ಇರುತ್ತೆ. ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ಜಿಪ್ಪನ್ನ ಚೆನ್ನಾಗಿ ಟೈಟಾಗಿ ಎಳಿಬೇಕು. ಎಳ್ಕೊಂಡು ಒಂದು ಕೈಯಲ್ಲೇ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಆಗಲೇ ಆ ಜಿಪ್ ಪಕ್ಕದಲ್ಲೇ ಸ್ಟಿಚ್ ಬರೋದ್ರಿಂದ ಜಿಪ್ ಇರೋದೇ ಕಾಣಿಸೋದಿಲ್ಲ. ಆ ರೀತಿ ಇರುತ್ತೆ ನೋಡಿ. ಈಗ ಸ್ಟಿಚ್ ಮಾಡಿದ್ದಾದಮೇಲೆ ಎರಡನ್ನೂ ಈಕ್ವಲ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಇಂಚಿಗೆ ಬಿಟ್ಟು ಎಕ್ಸ್ಟ್ರಾ ಜಿಪ್ಪನ್ನ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ. ಈಗ ಎಕ್ಸ್ಟ್ರಾ ಜಿಪ್ನು ಕಟ್ ಮಾಡಿದ್ದಾಯಿತು. ಈಗ ಫ್ರಂಟ್ ಬ್ಯಾಕ್ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಜಿಪ್ ಎಳಿಬೇಕಾದ್ರೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಫ್ರೆಂಡ್ಸ್. ಹಾಕ್ಕೊಳ್ದಿರನೇ ನೀವು ಜಿಪ್ಪನ್ನ ಎಳೆದ್ಬಿಟ್ರಿ ಅಂದರೆ ಮತ್ತು ಜಿಪ್ಪನ್ನ ಜಾಯಿಂಟ್ ಮಾಡೋದು ತುಂಬಾ ಕಷ್ಟ ಆಗೋಗುತ್ತೆ. ಇಲ್ಲಾಂದರೆ ಮತ್ತೆ ಬೇರೆ ಜಿಪ್ಪನ್ನ ಜಾಯಿಂಟ್ ಮಾಡೋ ಪರಿಸ್ಥಿತಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ಟಿಚ್ಚನ್ನ ಹಾಕ್ಕೊಬಿಡಿ. ಈಗ ಶೋಲ್ಡ್ರ್ ಜಾಯಿಂಟ್ ಮಾಡ್ತಾಯಿದ್ದೀನಿ. ಎರಡು ಸೈಡೂ ಎರಡೆರಡು ಸ್ಟಿಚ್ ಹಾಕ್ಕೊಂಡು ಶೋಲ್ಡ್ರ್ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಾಟಮ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಫ್ರಾಕ್ಗೆ ಅಂಬ್ರೆಲಾ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಇರುತ್ತೆ. ಈಗ ಇನ್ನೊಂದು ಸೈಡೂ ಅದೇ ಸೇಮ್ ಇದರಲ್ಲೇ ಜಾಯಿನ್ ಮಾಡ್ಕೊಳ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಒಂದು 2.5 ಇಂಚು 3 ಇಂಚಲ್ಲಿ ಒಂದು ಎಕ್ಸ್ಟ್ರಾ ಕ್ಲಾತ್ ಇದೆ ಅಂಥೇಳಿ ಕಟ್ ಮಾಡ್ಕೊಂಡಿದ್ನಲ್ವ, ಅದನ್ನು ಫ್ಲೀಟ್ ಥರ ಇಡ್ತಾಯಿದ್ದೀನಿ. ಫ್ರಿಲ್ಸ್ ಥರ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಚಿಕ್ಕದಾಗಿ ಒಂದೊಂದೇ ಫ್ರಿಲ್ಸ್ ಇಡ್ತಾಯಿದ್ದೀನಿ. ಇದಕ್ಕೆ ಗೈಡ್ ಇದೆ ಫ್ರೆಂಡ್ಸ್, ಫ್ಲೀಟ್ ಗೈಡು ಅಂಥೇಳಿ. ಅದನ್ನು ನೀವು ಸೆಟ್ ಮಾಡಿಕೊಂಡು ಮಾಡಿದ್ರೆ ಫ್ಲೀಟ್ ಅದೇ ಎತ್ತಿ ನೀಟಾಗಿ ಫ್ಲೀಟ್ ಎತ್ಕೊಡುತ್ತೆ.
ನೋಡಿ ನಾನು ಈಗ ಕೈಯಲ್ಲೇ ಇಡ್ತಾಯಿದ್ದೀನಿ. ಫ್ಲೀಟ್ ಗೈಡ್ ಅವಶ್ಯಕತೆ ಇದೆ ಅಂತೇಳಿದ್ರೆ ನೀವು ತಗೊಳ್ಬೋದು. ನೋಡಿ ಎಲ್ಲರ ಕಡೆನೂ ಓವರ್ಲಾಕ್ ಹಾಕಿದ್ದಾಯಿತು. ಈಗ ಜಾಯಿನ್ ಮಾಡಿಕೊಂಡ್ರೆ ನಮ್ಮ ಫ್ರಾಕು ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಯಾವುದೇ ಇದಿಲ್ದಿರ ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡಿ ಓವರ್ಲಾಕ್ ಹಾಕಿದ್ರೆ ನಮ್ಮ ಫ್ರಾಕ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ಫ್ರಾಕ್ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತೇಳಿ ಕಾಮೆಂಟ್ ಮಾಡಿ. ಈಗ ನಾನು ಎರಡು ಸೈಡು ಈ ರೀತಿ ಜಾಯಿನ್ ಮಾಡ್ಕೊಳ್ತೀನಿ. ಜಾಯಿನ್ ಮಾಡಿಕೊಂಡು ಓವರ್ಲಾಕ್ ಹಾಕ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಕಡೆನೂ ಓವರ್ಲಾಕ್ ಹಾಕಿದ್ದಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಬಾಟಮಲ್ಲಿ ಮಡಚಿ ಹೊಲಿದಿರ ಬಿಟ್ಟಿದ್ದೆ, ಅದನ್ನು ಮಡಚಿ ಹೊಲ್ಕೊಳ್ತಾ ಇದ್ದೀನಿ. ಹೊಲ್ಕೊಂಡ್ರೆ ನಮ್ಮ ಫ್ರಾಕ್ ಕಂಪ್ಲೀಟ್. ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.